ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮಾರ್ನಿಂಗ್ ಇದು ಬಂದು ನನ್ನ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಬೇಗನೆ ಇದ್ದೆ, ನನ್ನ ಮಗ ಇಲ್ಲಿ ಪೀಸ್ಫುಲ್ಲಾಗಿ ಹಾಲು ಕುಡಿತಾ ಮಲ್ಕೊಂಡಿದ್ದ. ಬಟ್ ಅವನಿದ್ದೆ ಫಸ್ಟ್ ಟೈಮ್ ಈ ಥರ ಕೈಯಲ್ಲಿ ಹಿಡ್ಕೊಂಡು ಹಾಲು ಕುಡಿಯುತ್ತಾ ಇರೋದು. ಅದು ಸ್ವಲ್ಪ ಚೆನ್ನಾಗಿತ್ತು ಅನಿಸುತ್ತೆ. ಸೊ ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಅದಾದ ನಂತರ ಬೇಗನೆ ಮನೆ ಕ್ಲೀನ್ ಮಾಡಿ ಕಸ ಗುಡಿಸಿ ಮತ್ತು ಮನೆಯೆಲ್ಲ ಒರೆಸ್ಬಿಟ್ಟು ಹೊಸ್ಲಿಗೆಲ್ಲ ನೀಟಾಗಿ ರಂಗೋಲಿ ಹಾಕಿ ನಾನು ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ಕೊತಾ ಇದ್ದೆ. ಸೊ ನಮ್ಮ ಮಕ್ಕಳಲ್ಲಿ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ಲು. ಸೊ ಊಟದ ಸ್ಪೆಷಲ್ ಬಂದು ಅನ್ನ, ಸಾಂಬಾರು, ಕೋಸಂಬರಿ, ಪೂರಿ, ಒಬ್ಬಟ್ಟು, ಪಾಯಸ. ಸೊ ಇದಿಷ್ಟು ಇತ್ತು. ಸೊ ಹಬ್ಬದ ದಿನವೇ ನಂಗೆ ಸ್ವಲ್ಪ ಬೇಜಾರಾಯಿತು, ಯಾಕೆಂದರೆ ನಮ್ಮ ಅಪ್ಪನಿಂದ ಅವರೇನೋ ಬೈದರು. ನನಗಂತೂ ತುಂಬಾ ಬೇಜಾರಾಯಿತು. ಸೊ ಇರಲಿ ಓಕೆ ಅಂದ್ಬಿಟ್ಟು ನಾನು ಪೂಜೆ ಎಲ್ಲ ಬೇಗನೆ ಮುಗಿಸ್ದೆ. ಸೊ ಮೇಯ್ನ್ಲಿ ಏನಾರು ಮಿಸ್ ಮಾಡಿದ್ದು ಅಂದರೆ ಬೇವು ಮತ್ತು ಬೆಲ್ಲನ ದೇವ್ರ ಮುಂದೆ ಇಡೋದು. ಯಾಕಂದರೆ ನಮ್ಮಮ್ಮ ತಿಂತಾರೆ, ನಾವು ತಿನ್ನಲ್ಲ. ಸೊ ಹಂಗಾಗಿ ಅದನ್ನು ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ನಮ್ಮ ಕೈಯಲ್ಲಿ ಬೇವಿನ ಸೊಪ್ಪನ್ನ ಚೆನ್ನಾಗಿ ಲೋಟದಲ್ಲಿ ಕುಟ್ತಾ ಇಡ್ಲು, ಅದು ಪುಡಿ ಆಗೋ ಥರ. ಸೊ ಅದೇನಾಯಿತು ಅಂದರೆ ನಮ್ಮ ಪಾಪಗೆ ಊಟ ಮಾಡಿಸ್ಬೇಕಾಗಿತ್ತು. ಸೊ ನಮ್ಮಕ್ಕ ಅದೇ ಕೈಲಿ ಬೇವು ಮುಟ್ಬಿಟ್ಟಿದ್ಲು. ಅದು ತುಂಬ ಕಹಿ ಆಯಿತು. ಅವನು ಊಟ ತಿಂತಾನೆ ಇಲ್ವಾ ಅನ್ನೋದೇ ಸ್ವಲ್ಪ ತಲೆನೋವಾಗಿತ್ತು. ಸೊ ಆಮೇಲೆ ನಮ್ಮಕ್ಕ ಸ್ನಾನ ಮಾಡಿ ಬಂದ ತಕ್ಷಣ ಅದೆಲ್ಲ ಹೋಯಿತು. ಸೊ ನಮ್ಮಮ್ಮ ಅಂತೂ ದೇವರ ಹತ್ರ ಕೇಳ್ಕೊಂಡಿದ್ದು. ಸೊ ಏನಂತ ದೇವರಾಣಿಗೂ ನನಗಂತೂ ಗೊತ್ತಿಲ್ಲ. ಸೊ ಅದಾದಮೇಲೆ ನಮ್ಮ ಅಕ್ಕ ಒಂದು ಕಡೆ ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡಿದ್ದು. ಬಟ್ ಏನಾಯಿತು ಅಂದರೆ ನನಗೆ ನಮ್ಮ ಅಕ್ಕಂಗೆ ಇಬ್ಬರಿಗೂ ಒಬ್ಬಟ್ಟು ಯಾವ ಥರ ಕನ್ಸಿಸ್ಟೆನ್ಸಿ ಕಲಿಸ್ಕೊಬೇಕು, ಮೈದಾ ಹಿಟ್ಟು ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಹೂರಣ ರೆಡಿ ಇತ್ತು. ಸೊ ನಾನು ಸ್ವಲ್ಪ 1-2 ಹಾಕಿದೆ, ಸ್ವಲ್ಪ ಅದು ಹಾಳಾಯಿತು. ಆಮೇಲೆ ಹಾಗೆ ಸ್ವಲ್ಪ ಯಾಕೋ ತುಂಬ ದಾವಾಗ್ತಿತ್ತು ಅಂತ ಹೇಳಿಬಿಟ್ಟು ನಾನು KL11 ಜ್ಯೂಸ್ ಪಾಯಿಂಟ್ ಹತ್ರ ಹೋದೆ. ಸೊ ಅಲ್ಲಿ ಬಂದು ಜ್ಯೂಸ್ ನನ್ನ ಫೇವ್ರೇಟ್ ಬಂದು ಯಾವುದೋ ಒಂದು ಜ್ಯೂಸ್ ಬರುತ್ತಪ್ಪ, ಅದಕ್ಕೆ ಸ್ವೀಟ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ. ಸೊ ಅದು ನನಗಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ತಿಂದ್ಕೊಂಡು ನಂತರ ಮನೆಗೆ ಹೊರಟ್ವಿ. ಮತ್ತು ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನಮ್ಮಪ್ಪ ಏನಕ್ಕೆ ಬೈದರು ಅಂತ ಹೇಳಿದ್ರೆ, ಬೇಳೆಕಾಳು ತೊಗೊಂಡು ಕೊಡಿ ಅಂತ ಹೇಳಿದೆ. ಅದೇ ವಿಷಯಕ್ಕೆ ನೀವು ಹೋಗೋಕ್ಕಾಗಲ್ವ, ನಮಗೆ ಹೇಳ್ತೀರಾ ಅದು ಇದು ಅಂದ್ಬಿಟ್ಟು ನಮ್ಮಪ್ಪ ತುಂಬ ಬೈದರು. ನಂಗೆ ತುಂಬ ಬೇಜಾರಾಯಿತು. ಹಬ್ಬದ ದಿನ ಈ ಥರ ಎಲ್ಲ ಬೈದಿದ್ದು. ಸೊ ಆಮೇಲೆ ನಮ್ಮ ಭಾವ ಕೂಡ ಊರಿಗೆ ಹೋಗಿದ್ರು, ಯಾಕಂದರೆ ಅಲ್ಲಿ ಊರಲ್ಲಿ ಪೂಜೆ ಮಾಡಬೇಕಿತ್ತು. ಸೊ ಅಲ್ಲಿ ಪೂಜೆ ಮಾಡಿಬಿಟ್ಟು ನಂತರ ಮನೆಗೆ ಬಂದರು. ಮನೆಗೆ ಬಂದು ನಮ್ಮ ಪಾಪನ ಒಂದು 4-3 ರೌಂಡ್ ಓಡಿಸಿ ಇದ್ದರು. ಅವನಂತೂ ಬೈಕಿಗೆ ಅಂದರೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಸುತ್ತೋದು ಅಂದರೆ ತುಂಬ ಇಷ್ಟ. ಬಾಯ್ ಮಾಡ್ತಾನೆ, ಹೊರಡ್ತಾನೆ. ಸೊ ಹಾಗೆ ಆಮೇಲೆ ನಮ್ಮ ಭಾವ ಹೊಸ ಬಟ್ಟೆ ತಂದಿದ್ರು. ಅವ್ನಿಗೆ ಒಂದು 4 ಪೋಸ್ ಇರಲಿ ಅಂದ್ಬಿಟ್ಟು ಫೋಟೋ ತೆಗಿಯೋಕ್ಕೆ ನಿಲ್ಲಿಸಿದ್ದೆ. ಸೊ ಅವ್ನು ನಿಂತ್ಕೊತಾನೆ ಇರಲಿಲ್ಲ, ಆಟ ಆಡ್ಕೊಂಡು ನಿಂತಿದ್ದ. ಬಟ್ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂತು. ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಂತ ಹಾಕಿದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ಎನಿವೆ ಯುಗಾದಿ ಅಂದರೆ ಹೊಸದೊಡ್ಕಿರುತ್ತೆ. ಸೊ ಹಾಗಾಗಿ ಚಿಕನ್ ತೊಗೊಬಂದು ಚಿಕನ್ ಮನೆಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು 1 kg ಚಿಕನ್ ತೊಗೊಬರೋದಕ್ಕೆ ಹೋಗಿದ್ವಿ. ನನಗೆ ಅಲ್ಲಿ ನಾನು ಯಾವತ್ತೂ ಚಿಕನ್ ಅಂಗಡಿ ಒಳಗಡೆ ಹೋಗ್ತಿದ್ದವಳಲ್ಲ. ಬಟ್ ಅಲ್ಲಿ ಕಟ್ ಮಾಡೋ ಸ್ಟೈಲ್ ನೋಡಿ ನನಗಂತೂ ಸಖತ್ ಇಷ್ಟ ಆಯಿತು. ಏನು ಚಕ ಅಂತ ಕಟ್ ಮಾಡ್ತಾಯಿದ್ರು. ಸೊ ನನಗಂತೂ ನೋಡಿ ತುಂಬ ಇಷ್ಟ ಆಯಿತು. ಅದಕ್ಕೆ ಅಲ್ಲೇ ವೀಡಿಯೋ ಮಾಡ್ಕೊಂಡು 1/4 ಗಂಟೆ ನಿಂತ್ಕೊಂಡ್ಬಿಟ್ಟೆ. ಸೊ ಫೈನಲಿ ಚಿಕನ್ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ ನಾವು. ಸೊ ಹೊಸದೊಡ್ಕು ಅಂತ ಅಂದಮೇಲೆ ಅದು ಮಂಡೇ ಬಿದ್ದಿತ್ತು. ಎನಿವೆ ನಾವು ಮಂಡೇ ಮನೆಯಲ್ಲಿ ಎಲ್ಲರೂ ತಿಂತೀವಿ. ಸೊ ಹಾಗಾಗಿ ನಾವು ತೊಗೊಂಡು ಹೊರಟ್ವಿ ಫೈನಲಿ. ಸೊ ಅದಾದಮೇಲೆ ಮನೆಗೆ ಬಂದು ಹಬ್ಬದ ದಿನ ಗೇಮ್ ಆಡದಿದ್ರೆ ಹಿಂಗೆ ಅಂದ್ಬಿಟ್ಟು ಸೊ ಕಾರ್ಡ್ಸ್ ಆಡಿಕೊಂಡು, ಅದು ಚಿಲ್ಲರೆ ಕಾಸೆಲ್ಲ ಇಟ್ಕೊಂಡು ಆಡ್ತಾಯಿದ್ವಿ. ಹಂಗೂ ನಾನು 4 ಆಟ ಗೆದ್ದೆ. ಅದಾದಮೇಲೆ ನಮ್ಮ ಅಕ್ಕ 2 ರೂಪೀಸ್ ಹಾಕ್ಕೊಂಡು ಆಡ್ತಾಯಿದ್ದೆ. ಆಮೇಲೆ 10 ರೂಪೀಸ್ ಹಾಕಿದ ತಕ್ಷಣ ನಮ್ಮ ಅಕ್ಕ ವಿನ್ನಾದ್ರು. ಸೊ ಬಿಗ್ ಅಮೌಂಟ್ ಅಂತ ಬಂದಿದ್ದು ನಮ್ಮ ಅಕ್ಕಂಗೆ, ಅದು ಬಂದು 40 ರೂಪೀಸ್. ನನ್ನ ತಂಗಿ ಎಲ್ಲನೂ ಕಳ್ಕೊಂಡು ಪಾಪರಾತು. ಆಮೇಲೆ ಅಲ್ಲಿ ಇಲ್ಲಿ ದುಡ್ಡು ಹುಡ್ಕೊಂಡು ಕೂತಿದ್ಲು. ಇದು 12 o'clock ಆಗಿತ್ತು ನಾವು ಆಡ್ತಾ ಇದ್ದಾಗ. ಸೊ ಇದಿಷ್ಟು ನನ್ನ ಹಬ್ಬದ ವ್ಲಾಗ್. ಬಾಯ್.